ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ಅನ್ಕೋತಾ ಇದ್ದೆ, ಹಾಗೆ 1 ಇಯರ್ ಬ್ಯಾಕ್ ಕೂಡ ಇದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದೆ. ಹಾಗೆ ಇವತ್ತು ಕೂಡ ನಾನು ಒಂದು ಜನರಿಗೆ ಯಾವ ರೀತಿ ಒಂದು ದೇವರ ಒಂದು ಕಣ್ಣು ಬಿತ್ತು ಅಂತಂದ್ರೆ ಹಣ್ಕಾಯಿ ಮಾಡಿಸ್ಬೋದಂತೆ. ಆದ್ರೆ ಜನರ ಒಂದು ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬಿದ್ದಾಗ ಒಂದು ಅಂತ ಕುಂಬಳಕಾಯಿ ಕೂಡ ಕರಗಿ ಹೋಗುತ್ತಂತೆ. ಹಾಗೆ ಕಲ್ಲು ಕೂಡ ಒಂದು ಕುಂಬಳಕಾಯಿ ತಂದು ಕಟ್ಟಿಟ್ಟು ನೋಡಿ ನೀವು, ಹೌದು ಜನರ ದೃಷ್ಟಿ ಬಿದ್ದಿದೆ ನಮ್ಮ ಮನೆಯ ಮೇಲೆ ಅಂದಾಗ ಆ ಕುಂಬಳಕಾಯಿ ಕೂಡ ಫುಲ್ ಕರಗಿ ಕೂಡ ಕೆಳಗೆ ಬಿದ್ಬಿಡುತ್ತೆ. ಹಾಗೆ ಅಲೋವೆರಾನ ನಾವು ಕಟ್ಟಿಡ್ತೀವಿ ಮನೆಯಲ್ಲಿ, ಅದು ಕೂಡ ಜನರ ದೃಷ್ಟಿ ಬಿದ್ದಾಗ ಅದು ಕೂಡ ಫುಲ್ ಕರಗಿ ಕೆಳಗೆ ಬಿಡುತ್ತೆ. ಇಲ್ಲ ಅಂದ್ರೆ ನಮ್ಗೆ ಎಷ್ಟೇ ದಿನ ಆದ್ರೂ ಹಾಗೇನೆ ಇರುತ್ತೆ, ವರ್ಷಾನ್ಗಟ್ಲೆ ಆದ್ರೂ ಕೂಡ ಅಲೋವೆರಾ ನಮ್ಗೆ ಒಂದು ಕಲರ್ ಅಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು ಬಿಟ್ರೆ, ಅಥವಾ ಸ್ವಲ್ಪ ಬಾರ್ಡರ್ ಆಗ್ಬೋದು ಬಿಟ್ರೆ ಮತ್ತೆ ಏನೂ ಆಗಲ್ಲ. ಜನರ ಒಂದು ಕೆಟ್ಟ ದೃಷ್ಟಿ ಅಥವಾ ಮಾಟ ಮಾತ್ರ ಏನಾದ್ರು ನಮ್ಮ ಮೇಲೆ ಪ್ರಯೋಗ ಆಗಿದೆ ಅಂತಂದ್ರೆ ಅದು ಕೂಡ ಕಳ್ಚಿ ಕೆಳಗೆ ಬೀಳುವಂತಹ ಸಾಧ್ಯತೆ ಇರುತ್ತೆ. ಹಾಗೆಯೇ ಜನರ ಒಂದು ಕೆಟ್ಟ ದೃಷ್ಟಿ ಆದಾಗ ನಾವು ಮನೆಯಲ್ಲಿ ಯಾವ ರೀತಿಯಾಗಿ ದೃಷ್ಟಿಯನ್ನ ತಕ್ಕೋಬಹುದು ಅನ್ನೋದನ್ನ ನಾನು ಒಂದು ಕೆಲವೊಂದು ಟಿಪ್ಸ್ಗಳನ್ನ ನಿಮಗೆ ತೋರ್ಸೋಣ ಅಂತ, ಕೆಲವೊಂದು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ. ಯಾವ ರೀತಿಯಾಗಿ ತುಂಬಾ ಹಲವಾರು ರೀತಿಯಲ್ಲಿ ನಾವು ದೃಷ್ಟಿಯನ್ನ ತೆಗಿಬಹುದು. ಮಕ್ಕಳಿಗಾಗಿರ್ಬೋದು, ಹಾಗೆಯೇ ದೊಡ್ಡವರಿಗೂ ಕೂಡ, ಇದು ಮಕ್ಕಳಿಗೆ ಅಂತಾನೆ ಅಲ್ಲ, ಪ್ರತಿಯೊಬ್ಬರಿಗೂ ದೊಡ್ಡವರಿಗೂ ಕೂಡ ನಾವು ದೃಷ್ಟಿಯನ್ನ ತೆಗಿಬಹುದು. ಯಾವ ರೀತಿಯಾಗಿ ತೆಗಿಬಹುದು, ಯಾವುದ್ರಲ್ಲಿ ತೆಗಿಬಹುದು ಅನ್ನೋದನ್ನ ಕೂಡ ನಾನು ನಿಮ್ ಜೊತೆ ಈ ಒಂದು ವಿಚಾರವನ್ನ ಹಂಚ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಹಾಗೆ ನನಗೂ ಕೂಡ 2 ಮಕ್ಕಳಿದ್ದಾರೆ. 18 ವರ್ಷದ ಒಬ್ಬ ಮಗ ಇದ್ದಾನೆ, ಹಾಗೆ 10 ವರ್ಷದ ಒಬ್ಬ ಮಗ ಇದ್ದಾನೆ. ಇಬ್ಬರಿಗೂ ಕೂಡ ನಾನು ಖಂಡಿತವಾಗಿಯೂ ದೃಷ್ಟಿ ತೆಗಿತೀನಿ. ಹೊರಗಡೆ ಎಲ್ಲ ಹೋಗಿ ಬಂದಾಗ ಡೈಲಿ ತೆಗಿತೀವಿ. ತುಂಬಾ ಚಿಕ್ಕವರಿದ್ದಾಗ ನಾವು ಡೈಲಿ ಕೂಡ ಅವರಿಗೆ ನಾವು ಒಂದು ಬಣ್ಣೀರನ್ನ ಮಾಡುವಂಥದ್ದಿರುತ್ತೆ. ಯಾವ ರೀತಿಯಾಗಿ ಅಂದ್ರೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ನಾನು ಎಲ್ಲ ಮಾಡ್ತಿದ್ದೆ ಅಂತ, ಅದನ್ನು ಕೂಡ ಮಾಡ್ಬೋದು. ಹಾಗೆ ದೃಷ್ಟಿಯನ್ನ ತೆಗಿಬಹುದು, ದೊಡ್ಡವರಿಗೆ ಯಾವ ರೀತಿಯಾಗಿ ದೃಷ್ಟಿ ತೆಗಿಬಹುದು ಎಲ್ಲವನ್ನ ಕೂಡ ನಾನು ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ತುಂಬಾ ಹಲವಾರು ವಿಚಾರಗಳನ್ನ ಹಂಚ್ಕೋಬೇಕು ಅಂತ ಅನ್ಕೊಂಡಿದೀನಿ. ನೋಡ್ತಾ ಹೋಗೋಣ. ಹಾಗೆ ಅದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮ್ಮ ಹೆಚ್ಚಿನ ಒಂದು ಸಪೋರ್ಟ್ ಬೇಕು. ಇನ್ನು ಹೆಚ್ಚಿನ ಒಂದು ಒಳ್ಳೆಯ ಕಂಟೆಂಟ್ಗಳನ್ನ ಕೂಡ ನಾವು ಮಾಡಬಹುದು. ಅವಾಗ ಬನ್ನಿ ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನೋಡೋಂಥದ್ದಾದರೆ ನಾನು ಬಿಳಿ ಸಾಸಿವೆಯನ್ನು ತಗೊಂಡಿದ್ದೀನಿ. ನೋಡ್ಬೋದು, ಇದು ಬಿಳಿ ಸಾಸಿವೆ ಅಂತಲೇ ನಿಮಗೆ ಸಿಕ್ಕುತ್ತೆ. ಎಷ್ಟೋ ಜನಕ್ಕೆ ಇದು ಬಿಳಿ ಸಾಸಿವೆ ಬಗ್ಗೆ ಗೊತ್ತಿಲ್ಲ. ಇದು ನಾವು ಅಡುಗೆಗೇನು ಯೂಸ್ ಮಾಡಲ್ಲ, ಆದರೆ ಇದು ದೃಷ್ಟಿ ತೆಗಿಲಿಕ್ಕೆಲ್ಲ ಅಂತೂ ತುಂಬ ಒಳ್ಳೆಯದು. ಹಾಗೆ ಹೋಮ ಹವನಗಳಿಗೆಲ್ಲ ಇದನ್ನು ಯೂಸ್ ಮಾಡ್ತಾರೆ. ಹಾಗೆ ಇದು ದೃಷ್ಟಿ ಅಂತೂ ತುಂಬಾ ಚೆನ್ನಾಗಿ ಇದರಲ್ಲಿ ದೃಷ್ಟಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಾನು ಬರೀ ಒಂದು ಬಿಳಿ ಸಾಸಿವೆಯನ್ನು ತಗೊಂಡಿದ್ದೀನಿ. ಹೀಗೂ ಕೂಡ ಫಸ್ಟ್ ನಾವು ಒಂದು ಬರೀ ಬಿಳಿ ಸಾಸಿವೆಯಲ್ಲಿ ದೃಷ್ಟಿ ತೆಗೆಯುವಂಥದ್ದು ಯಾವ ರೀತಿ ಅನ್ನೋದು ಗೊತ್ತಿರುತ್ತೆ ಅಲ್ವಾ. ಹಾಗೆ ನಾವು ತೆಗೆದುಬಿಟ್ಟು ನಾನೀಗ ಬೆಂಕಿಗೆ ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಇದರಲ್ಲಿ ನಮಗೆ ಎಲ್ಲರೂ ಒಂದು ಸ್ವಲ್ಪ ಒಂದು ಕಪ್ಪು ಇದ್ದರೂ ಅದನ್ನು ತಗೊಬಂದು ಮಕ್ಕಳಿಗೆ ನಾವು ಇಡಿಸ್ಬೇಕಾಗುತ್ತೆ ಹಣೆಗೆ. ಹಾಗೆ ಇನ್ನೊಂದು ವಿಧಾನ ಅಂತಂದರೆ ನೋಡ್ಬೋದು, ಉಪ್ಪು ಮೆಣಸು ಅಂತೇಳಿ. ಉಪ್ಪು ಮೆಣಸಲ್ಲಿ ದೃಷ್ಟಿ ತೆಗೆಯೋದು ಅಂತ ನೀವು ಕೇಳಿರ್ಬೋದು. ಒಂದು ಹಾಗೆ ಹೇಳೋಂಥದ್ದು ಇದೆ. ಹಾಗೆ ಉಪ್ಪು ಮೆಣಸಲ್ಲಿ ದೃಷ್ಟಿ ತೆಗೆಯೋದು. ಇನ್ನೊಂದು ಬಂದುಬಿಟ್ಟು ಉಪ್ಪು ಮೆಣಸು ಹಾಗೂ ಸಾಸಿವೆ ಮತ್ತು ಬಿಳಿ ಸಾಸಿವೆ, ಎರಡು ಥರದ ಸಾಸಿವೆನ, ಕಪ್ಪು ಸಾಸಿವೆ ಹಾಗೂ ಬಿಳಿ ಸಾಸಿವೆ, ಉಪ್ಪು ಮೆಣಸು 4 ಹಾಕಿಬಿಟ್ಟು ನಾವು ಒಂದು ಮುಷ್ಟಿಲಿ ಹೀಗೆ ಇಟ್ಕೊಂಡು ಮಕ್ಕಳಿಗೆ ನಾವು ಮೇಲಿಂದ ಕೆಳಗೆ ತನಕ ಒಂದು 3 ಸಲ 5 ಸಲ ನಾವು ಪ್ರತಿಯೊಬ್ಬರದ್ದು ಒಂದು ಹೆಸರನ್ನು ಹೇಳಿಬಿಟ್ಟು, ಅಂದರೆ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಥವಾ ಯಾರ್ದ ಒಂದು ದೃಷ್ಟಿಯಾಗಿರುತ್ತೆ ಅವರ ಹೆಸರು ಬಿಟ್ಟು ಆ ಥರ ದೃಷ್ಟಿ ತೆಗೆಯೋದು. ಇನ್ನು ನಮಗೆ ನಾವೇ ದೃಷ್ಟಿ ತಕ್ಕೊಳ್ಳೋಂಥದ್ದು ನೋಡ್ಬೋದು. ನಮಗೆ ನಾವೇ ಕೂಡ ಈ ರೀತಿಯಾಗಿ ನಾವು ದೃಷ್ಟಿಯನ್ನು ತಕ್ಕೊಂಡು ಹಾಗೆ ನಾವು ಸುಮ್ಮನೆ ತೂತು ಅಂತ ಉಪ್ಕೊಂಡ್ಬಿಟ್ಟು ಹಾಗೆ ತಗೊಂಡೋಗಿ ಇದನ್ನು ಕೂಡ ನಾವು ಬೆಂಕಿಗೆ ಹಾಕುವಂಥದ್ದು. ತುಂಬ ದೃಷ್ಟಿಯಾಗಿದೆ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ, ಆ ಒಂದು ಚಟಪಟ ಅನ್ನುವಂಥ ಸೌಂಡು ತುಂಬ ಕೇಳ್ತಾ ಇರುತ್ತೆ. ಆವಾಗ ನಮಗೆ ತುಂಬ ದೃಷ್ಟಿಯಾಗಿದೆ ಅಂತ ಆಗುತ್ತೆ. ಇಲ್ಲ ಅಂದರೆ ನಾವು ಮಾಮೂಲಾಗಿ ಉಪ್ಪನ್ನು ಹಾಕಿದಾಗ ಕೂಡ ಅದು ಉಪ್ಪು ಸಿಡಿಯುತ್ತೆ. ಹೌದು, ನಮಗೆ ಬಿಳಿ ಸಾಸಿವೆ ಇವೆಲ್ಲ ಸೌಂಡ್ ಬರುವಂಥದ್ದೇ. ಆದರೆ ನಮಗೆ ತುಂಬ ದೃಷ್ಟಿಯಾದಾಗ ಮಾತ್ರ ಅದು ಹೆಚ್ಚಿನ ಒಂದು ಸೌಂಡ್ ಬರುತ್ತೆ. ಇಲ್ಲ ಅಂದರೆ ನಾರ್ಮಲ್ ಆಗಿ ಬರುತ್ತೆ. ನಾರ್ಮಲ್ ಒಂದು ಸಿಡಿಯಂಥ ಸೌಂಡ್ ಅಂತೂ ಕೇಳುತ್ತೆ ನಮಗೆ, ಹೇಗೆ ಇದ್ರ ದೃಷ್ಟಿಯಾಗಿದೆ ಇರಲಿ ಆ ಥರ. ಮತ್ತು ನಮಗೆ ಏನು ನೋಡ್ಬೋದು, ಇಲ್ಲಿ ಬೆಳ್ಳುಳ್ಳಿ ಇದೆ, ಅಂದರೆ ಬೆಳ್ಳುಳ್ಳಿನ ಜಜ್ಜಿಕೊಂಡು ಅದರ ಒಂದು ಸ್ಮೆಲ್ ಬರ್ತಾ ಇರಬೇಕು. ಅದನ್ನು ನಾವು ಗಂಟಿಗೆ ಒಂದು ಕೈ ಕಾಲು ಗಂಟಿಗೆ ಕಾಲಿಗೆ ಎಲ್ಲವಕ್ಕೂ ಕೂಡ ಈ ರೀತಿಯಾಗಿ ಹಚ್ಕೊಂಡು, ನೀವೆಲ್ಲೋ ಒಂದು ಹೊರಗಡೆ ಒಂದು ಫಂಕ್ಷನಿಗೆ ಹೋಗಿ ಬಂದಿದ್ದೀರಾ ಅಂದಾಗ ತುಂಬ ಕಾಲು ಎಳ್ತಾ ಬರ್ತಾ ಇರುತ್ತೆ ನಮಗೆ, ಅಥವಾ ಇನ್ನೇನೋ ಒಂಥರ ಸುಸ್ತಾಗ್ತಾ ಇರುತ್ತೆ. ಏನೂ ಕೆಲಸ ಮಾಡಿಲ್ಲ, ಬರೀ ಫಂಕ್ಷನಿಗೆ ಹೋಗಿ ಬಂದಿದ್ದೀವಿ ಅಷ್ಟೇ ಅಲ್ವಾ ಅಂತ ಅನಿಸ್ತಾ ಇರುತ್ತೆ. ಆದರೆ ನಿಜವಾಗ್ಲೂ ತುಂಬ ಸುಸ್ತಾಗ್ತಾ ಇರುತ್ತೆ. ಆ ಟೈಮಲ್ಲಿ ನಾವು ಈ ರೀತಿಯಾಗಿ ಮಾಡಿ ನಮಗೆ ನಾವೇ ಕೂಡ ದೃಷ್ಟಿಯನ್ನು ತಕ್ಕೊಬೋದು. ಬೆಳ್ಳುಳ್ಳಿಯಿಂದನೂ ಹಾಗೆಯೇ ದೃಷ್ಟಿ ತೆಗಿಬೇಕಂದ್ರೆ, ಹೌದು, ನಾವು ಉಪ್ಪು ಮೆಣಸಲ್ಲೆಲ್ಲ ಯಾವ ರೀತಿಯಾಗಿ ದೃಷ್ಟಿ ತೆಗಿತೀವೋ ಹಾಗೆಯೇ ಇದನ್ನು ಕೂಡ ಜಜ್ಜಿ ನಾವು ಅದರ ಸ್ಮೆಲ್ ಬರ್ತಾ ಇರುವಾಗ ನಮಗೆ ಅದು ಗೊತ್ತಾಗಬೇಕು. ಆ ಥರ ಮಾಡಿಬಿಟ್ಟು ನಾವು ಒಂದು ಮೈ ಕೈಗೆ ಎಲ್ಲ ನಾವು ಗಂಟೆಗೆ ಹಚ್ಚಿಬಿಟ್ಟು ನಾವು ಮೇಲಿಂದ ಕೆಳ ತಕ್ಕ ದೃಷ್ಟಿ ತೆಗೆದುಬಿಟ್ಟು ಇದನ್ನು ನಾವು ಏನೊಂದು ವೇಸ್ಟ್ ಒಂದು ಡಸ್ಟ್ಬಿನ್ ಏನಿರುತ್ತೋ ಅದಕ್ಕೆ ಹಾಕಿಬಿಟ್ರೆ ಆಯಿತು.
ಹಾಗೆ ಇನ್ನೊಂದೇನಪ್ಪ ಅಂದರೆ ಬಿಸಿ ನೀರು ನಾವೊಂದು ಏನು ಸ್ನಾನ ಮಾಡ್ತೀವಿ, ಬಿಸಿ ನೀರು ತಣ್ಣೀರು ಏನೋ ಒಂದು ಸ್ನಾನ ಮಾಡ್ತೀವಲ್ವ, ಸ್ನಾನದ ನೀರಿಗೆ ನಾವು ಒಂದು ಮುಷ್ಟಿಯಷ್ಟು ನಮ್ಮ ಕೈಯಲ್ಲಿ ಒಂದು ಮುಷ್ಟಿಯಷ್ಟು ಉಪ್ಪನ್ನು ನಾವು ನೀರಿಗೆ ಹಾಕಿಬಿಟ್ಟು ಒಂದು ವಾರದಲ್ಲಿ 1 ಸಲ 2 ಸಲ ಸ್ನಾನ ಮಾಡುವಂಥದ್ದು. ಇನ್ನು ಬಾಲಗ್ರಹ ಮಾತ್ರೆ ಅಂತ ಹೇಳಿಬಿಟ್ಟು ಬಾಲಗ್ರಹ ವಟಿ ಅಂತ ಒಂದು ಸಿಕ್ಕತ್ತೆ. ಇದನ್ನು ನಾವು ಸಣ್ಣ ಮಕ್ಕಳಿಗಂತೂ ಅಮಾವಾಸ್ಯೆ ಹುಣ್ಣಿಮೆಗೆ 1-2 ದಿನ ಇದ್ದಾಗ, 1 ದಿನ ಇದ್ದಾಗ ಮುಂಚೆ ನಾವು ಕೊಡ್ತೀವಿ ಅಲ್ವಾ. ಇದು ನಿಜವಾಗ್ಲೂ ದೊಡ್ಡವರಿಗೂ ಕೂಡ ಇದು ತುಂಬಾ ರಿಸಲ್ಟ್, ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಈ ರೀತಿಯಾಗಿ ಇರುತ್ತೆ ಮಾತ್ರೆ. ಇದನ್ನು ನಾವು ಒಂದು ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಟೈಮಲ್ಲಿ ನಾವು, ಇಲ್ಲ ದೊಡ್ಡವರಿಗೆ ಒಂದು ಟೈಮು, ನಾವು ಒಂದು ತಿಂಗಳಿಗೆ 1 ಟೈಮ್ ಆದರೂ ತೊಗೊಬೋದು. ತಗೊಳ್ತಾ ಬರೋದ್ರಿಂದ ಕೂಡ ನಮ್ಮಲ್ಲಿ ಇರುವಂಥ ಎಷ್ಟೋ ನಮ್ಮ ಬಾಡಿಯಲ್ಲಿರುವಂಥ ನೆಗೆಟಿವ್ ಥಿಂಕಿಂಗ್ ನಿಜವಾಗ್ಲೂ ದೂರ ಆಗುತ್ತೆ ಅಂತಲೇ ಹೇಳ್ಬೋದು. ಇದರಿಂದ ಹೀಗೂ ಕೂಡ ಮಾಡಿ ನೋಡ್ಬೋದು ನೀವು. ಹಾಗೆ ಇನ್ನೊಂದೇನಪ್ಪ ಅಂದರೆ ಶಂಖಪುಷ್ಪದ ಹೂ, ಇದನ್ನಂತೂ ಕೇಳಿರ್ತೀರಾ, ತುಂಬ ಟ್ರೆಂಡಿಂಗಲ್ಲಿದೆ. ಹಾಗೆ ತುಂಬ ಕಾಸ್ಟ್ಲಿ ಹೂ ಅಂತಲೇ ಹೇಳ್ಬೋದು. ಇವಾಗ ಇದು ನಮಗೆ 1 kgಗೆ 1,000 ರೂಪಾಯಿಲಿ ಸಿಗ್ತಾ ಇರುವಂಥದ್ದು. ಈ ಹೂ ನಾವು ಮನೆಯಲ್ಲೇ ನಾವು ಬಳ್ಳಿಯನ್ನು ನೆಟ್ಕೊಂಡ್ರೆ ನಮಗೆ ಡೈಲಿ ತುಂಬ ಹೂ ಚೆನ್ನಾಗಿ ಸಿಕ್ಕುತ್ತೆ. ಇದು ಕೂಡ ನಮ್ಮ ಮನೆಯಲ್ಲಿರುವಂತಹ ಒಂದು ನೆಗೆಟಿವ್ ಅಂಶವನ್ನು ದೂರ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅಲೋವೆರಾದ ಗಿಡ ಇದೆ. ಈ ಅಲೋವೆರಾದ ಒಂದು ಸಣ್ಣ ಸಸಿಯನ್ನು ತೆಗೆದ್ಬಿಟ್ಟು ನಾವು ಮನೆ ಬಾಗಿಲಿಗೆ, ನಾವು ದೇವ್ರ ಮುಂದೆ ಅಥವಾ ಮನೆ ಮುಂದೆ ಬಾಗಿಲಿಗೂ ಎಲ್ಲರೊಂದು ಕಟ್ಟಿಡೋದ್ರಿಂದ ಅದು ಕೂಡ ನಮ್ಮ ಮನೆ ಒಳಗಡೆ ಯಾವುದೇ ಒಂದು ದುಷ್ಟ ಶಕ್ತಿಗಳು ಬರದೇ ಇರೋ ನಮ್ಮ ಮಾಟ ಮಂತ್ರ ಯಾರಾದರೂ ಮಾಡಿಸಿದ್ರು ಕೂಡ ನಮ್ಮ ಮನೆಯೊಳಗೆ ತಾಗದೇ ಇರೋ ರೀತಿಯಲ್ಲಿ ಅದು ನಮ್ಮನ್ನ ಕಾಪಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಈ ಒಂದು ನೋಡ್ಬೋದು, ಈ ಒಂದು ವಾಸ್ತು ಗಿಡಗಳಾಗಿರ್ಬೋದು. ಹಾಗೆಯೇ ನಾವು ನೋಡಿ, ನಾನು ಹೊಸಲಿಗೆ ಕೂಡ ಶಂಖಪುಷ್ಪದ ಹೂವನ್ನೇ ನಾನು ಇಡ್ತೀನಿ ಯಾವಾಗಲೂ ಕೂಡ. ಹಾಗೆ ರಂಗೋಲಿ ಹಾಕೋದಾಗಿರ್ಬೋದು, ಶಂಖಪುಷ್ಪದ ಹೂವನ್ನು ನಾವು ಮನೆ ಒಳಗಡೆ ಇಡುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ನಮ್ಮ ಮನೆ ಒಳಗಡೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ ಆಗಲ್ಲ, ಅವನ್ನೆಲ್ಲವನ್ನು ಕೂಡ ತಡೆಯುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅದೆಲ್ಲದಕ್ಕೂ ಹೆಚ್ಚಿನದಾಗಿ ಅಂತಂದರೆ ನಾವು ಬಣ್ಣೀರನ್ನು ಮಾಡುವಂಥದ್ದು. ಇದಕ್ಕೆ ನಾನು ನೋಡ್ಬೋದು, ಒಂದು ತಟ್ಟೆಗೆ ನಾವು ಒಂದು ಸ್ವಲ್ಪ ನೀರನ್ನು ತಗೊಂಡು ಇದಕ್ಕೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಸ್ವಲ್ಪ ಸುಣ್ಣವನ್ನು ತಗೊಳೋದು, ಸ್ವಲ್ಪ ನೋಡ್ಬೋದು ಎಷ್ಟು ಅಂತೇಳಿ, 1 ಚಿಟಿಕೆಯಷ್ಟು ಸುಣ್ಣವನ್ನು ತಗೊಂಡು ಎರಡನ್ನೂ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನೀವು ಬೆಳೆದಿರುವಂಥದ್ದು ಯಾವುದೇ ಒಂದು ಹೂವು ಆಗಿರ್ಬೋದು, ಒಂದು ಕಾಶಿ ತುಂಬೆ ಹೂವು ಅಥವಾ ಇನ್ಯಾವುದೋ ಒಂದು ನಿತ್ಯ ಪುಷ್ಪ ಹೂವು ಅಥವಾ ಇನ್ಯಾವುದೋ ಒಂದು ಕೆಂಪು ಹೂವು ಆಗಬೇಕು. ಕೆಂಪು ಹೂವನ್ನು ನಾವು ಈ ಒಂದು ನೋಡಿ ಯಾವ ರೀತಿಯಾಗಿ ಕೆಂಪಾಗಿದೆ ಅಲ್ವಾ, ಈ ರೀತಿಗೆ ನೋಡ್ಬೋದು. ಇದು ಲೈಟ್ ಬೆಳಕು, ಇದನ್ನ ನಾವು ನೈಟ್ ಮಾಡಬೇಕು. ನಾವು ಹಗಲೆಲ್ಲ ಈ ರೀತಿ ದೃಷ್ಟಿ ತೆಗೆಯೋ ಹಾಗಿಲ್ಲ, ಇದನ್ನ ನೈಟೇ 6 ಗಂಟೆ ನಂತರ ನಾವು ಮಾಡಬೇಕು. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಕೆಂಪು ಹೂಗಳನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ನಾನು ನನ್ನ ಮಕ್ಕಳಿಗೆ ಇಬ್ಬರಿಗೂ ಒಟ್ಟಿಗೆ ದೃಷ್ಟಿ ತೆಗೆದುಬಿಡ್ತೀನಿ. ಇದನ್ನ ಒಬ್ಬರಿಗೆ ತೆಗಿಬೇಕು ಅಂದರೆ ಇಬ್ಬರಿಗೂ, ಇಲ್ಲ ಇನ್ನೂ ಒಂದು ಇಬ್ಬರು ಯಾರಿಗಾರು ನಿಮ್ಮ ಮನೇಲಿ ಎಲ್ಲರಿಗೂ ಒಟ್ಟಿಗೆ ಕೂರಿಸ್ಕೊಂಡು ಕೂಡ ಇದನ್ನ ದೃಷ್ಟಿ ತೆಗಿಬೋದು. ಇಲ್ಲ ನೀವು ಒಬ್ಬೊಬ್ಬರಿಗೆ ಆಗುವ ಹಾಗೆ ಕೂಡ ಇದನ್ನ ದೃಷ್ಟಿಯನ್ನು ತೆಗಿಬೋದು.